ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಿಂದ. ಅದೇನು ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಅದೇನು ಅಂತಂದರೆ ಮೈಲೇಜ್ ಟೆಸ್ಟ್ ಮಾಡೋದು, ಒಂದು ಬೈಕ್ ಮೈಲೇಜ್ ಟೆಸ್ಟ್ ಮಾಡೋದು. ನಾನು ಬಂದು ಫೇಸರ್ 2012 ಮಾಡಲು. ಅದ್ರದ್ದು ಬಂದು ಕಾರ್ಬೋರೇಟರ್ ಸಿಸ್ಟಮು, ಇವಾಗ ಬರ್ತಿರೋ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅಲ್ಲ. ಅದರಲ್ಲಿ ನಾನು ಟ್ಯೂನಿಂಗ್ ಎರಡು ಥರ ಮಾಡ್ಬೋದು. ಒಂದು ಪರ್ಫಾರ್ಮೆನ್ಸ್ ವೈಸ್ ಮಾಡ್ಬೋದು, ಇಲ್ಲಾಂದರೆ ಮೈಲೇಜ್ ವೈಸ್ ಮಾಡ್ಕೋಬೋದು. ಸೊ ಯಾವುದ್ರಲ್ಲಿ ಎಷ್ಟು ಮೈಲೇಜ್ ಸಿಗುತ್ತೆ ಅಂತ ಕನ್ನಡ ಅಂತ ಒಂದು ನನ್ನ ಕ್ಯೂರಿಯಾಸಿಟಿ. ಸೊ ಇದೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಬನ್ನಿ ನೋಡೋಣ ಪ್ರಾಡಕ್ಟ್ ಹೆಂಗಿದೆ ಅಂತ. ಪಾರ್ಸಲ್ ಬಂದಿದೆ, ನಾನು ಪಾರ್ಸಲ್ ಬ್ರೇಕ್ ಮಾಡಿಬಿಟ್ಟೆ. ಇವಾಗ ನಿಮಗೆ ತೋರಿಸೋದೊಂದು ಬಾಕಿ ಅಷ್ಟೆ. ನೋಡಿ, ಇದೆ ಆ ಪ್ರಾಡಕ್ಟ್. ಈ ಬಾಟಲಲ್ಲಿ ಬಂದು ಮೆಜರ್ಮೆಂಟ್ಸ್ ಅಲ್ಲೇ ಬರ್ತಿರುತ್ತೆ. 50 ml ಇಂದ ಸ್ಟಾರ್ಟು, 100 ml, 150 ml, 200, 250, 300 ml ಈ ಥರ. ನಾವು ಫಸ್ಟು 100 ml ಇಂದ ಸ್ಟಾರ್ಟ್ ಮಾಡೋಣ, ಯಾಕಂದರೆ ಆ್ಯಕ್ಯುರೇಸಿ ಬರುತ್ತೆ. 10 ಮಾಡ್ಕೋಬೇಕು. 100 ml ಪೆಟ್ರೋಲ್ ಹಾಕಿ ಅದರಲ್ಲಿ ಎಷ್ಟು ಓಡುತ್ತೆ ಅಂತ ಚೆಕ್ ಮಾಡಿ, ಅದರಲ್ಲಿ ನಮಗೆ 3 ಕಿಲೋಮೀಟರು ಇಲ್ಲ 4 ಕಿಲೋಮೀಟರು ಆ ಥರ ಬರುತ್ತೆ. ಅಂದರೆ 10 ಮಾಡಿದ್ರೆ 30 ಕಿಲೋಮೀಟರ್ 40 ಕಿಲೋಮೀಟರ್ ಅಥವಾ ಮೈಲೇಜ್ ತೋರಿಸುತ್ತೆ. ಇದು ಬಂದು ಸೇಮ್ ಬೈಕಲ್ಲಿರುತ್ತಲ್ಲ, ಫ್ಯೂಯಲ್ ಆನ್ ಆ್ಯಂಡ್ ಆಫ್ದು ಅದೇ ಥರ ಸಿಸ್ಟಮ್. ಆನ್ ಆ್ಯಂಡ್ ಆಫ್ ರೆಗ್ಯುಲೇಟರ್ ಕೊಟ್ಟಿದ್ದಾರೆ. ಜೊತೆಗೆ ಇದೊಂದು ಹೊಸ ಪೈಪು ನಿಮಗೆ. ಇದು ಏನಕ್ಕೆ ಅಂತಂದರೆ ಇದರಿಂದ ಕನೆಕ್ಟ್ ಮಾಡಿ ಬೈಕ್ದು ಕಾರ್ಬೋರೇಟರ್ ಕನೆಕ್ಟ್ ಮಾಡೋದಕ್ಕೆ ಇದೊಂದು ಲೆಂತಿ ಪೈಪ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದೊಂದು 2 ಮೀಟ್ರ್ ಇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನಾನು ತುಂಬ ದೊಡ್ಡದಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದು ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಇದು ಒಂದು ಅರ್ಧ ಮೀಟ್ರ್ ಬರುತ್ತೆ, ಮುಕ್ಕಾಲು ಮೀಟ್ರ್ ಬರುತ್ತೆ ಪೈಪು. ಸಾಕು, ಇದು ಕಾರ್ಬೋರೇಟರ್ಗೆ ಟಚ್ ಆಗುತ್ತೆ. ಇದನ್ನು ಹ್ಯಾಂಡಲಲ್ಲಿ ನೇತಾಕಿ ಇಲ್ಲಿಂದ ಪೈಪ್ ಕನೆಕ್ಷನ್ ಕೊಡೋದಕ್ಕೆ ಲೆಂತ್ ಸಾಕು. ಬನ್ನಿ ಟೆಸ್ಟ್ ಮಾಡೋಣ. ಇವಾಗ ಪೈಪ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಆಫ್ ಮಾಡಿಬಿಟ್ಟು ಈ ಪಿನ್ ಹಂಗೆ ಜಸ್ಟ್ ಪ್ರೆಸ್ ಮಾಡಿ ಹಿಂದಕ್ಕೆ ತಳೆದ್ರೆ ಲೂಸ್ ಆಗುತ್ತೆ. ಇದೆ ಈ ಪಿನ್ನು. ಆಮೇಲೆ ಪೈಪ್ ಎಳಿಬೇಕು. ಸ್ವಲ್ಪ ಇದರಲ್ಲಿರೋದು ಪೆಟ್ರೋಲ್ ಬಂತು ಕೈಗೆ. ಓಕೆ, ನಾನು ಎಕ್ಸ್ಟ್ರಾ ಪೆಟ್ರೋಲ್ ಏನು ತಂದಿಲ್ಲ. ಸೊ ಇದರಿಂದನೇ ಈ ಬಾಟಲ್ಗೆ ಪೆಟ್ರೋಲ್ ಡ್ರಾ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಪೈಪ್ ಕನೆಕ್ಷನ್ ಕೊಟ್ಬಿಟ್ಟೆ. ಸೊ ಈ ಪೈಪ್ನ ಇದೆಲ್ಲ ಹಾಕಿ ನಾನು ಇದನ್ನು ಆನ್ ಮಾಡ್ಕೊತೀನಿ. ರಿಸರ್ವ್ ಬರ್ತಾ ಇದೆ. ಕರೆಕ್ಟಾಗಿ 100 ml ಫಿಲ್ ಮಾಡಿದ್ದೀನಿ. ಬಟ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇಲ್ಲಿರೋ ಪೈಪ್ನ ನಾನು ತೆಗಿಯೋಕ್ಕಾಗ್ತಿಲ್ಲ ಬರೀ ಕೈಯಲ್ಲಿ. ಇದು ಅಡ್ಡ ಇದೆ. ಇದನ್ನು ತೆಗೋಣ ಅಂದರೆ ಇಷ್ಟೆಲ್ಲ ಬೋಲ್ಟೆಲ್ಲ ತೆಗಿಬೇಕು. ಟೂಲ್ಸ್ ಕೂಡ ಇದೆ ಅದಕ್ಕೆ. ಫೈನಲಿ ತೆಗ್ದಾಯ್ತು. ಇವಾಗ ಈ ಪೈಪ್ನ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಕನೆಕ್ಷನ್ ಆಯಿತು. ಬಟ್ ಕಾರ್ಬೋರೇಟರ್ಲಿ ಇಲ್ಲಿ ಸ್ವಲ್ಪ ಫ್ಯೂಯಲು ಡೆಪಾಸಿಟ್ ಆಗಿರುತ್ತೆ. ಇದು ಖಾಲಿ ಆಗೋವರೆಗೂ ಓಡಿಸ್ತೀನಿ. ಆಮೇಲೆ ಇಲ್ಲಿರೋ ಸ್ವಿಚ್ನ ರೆಗ್ಯುಲೇಟರ್ನ ಆನ್ ಮಾಡ್ತೀನಿ ನಾನು. ಆಮೇಲೆ ಮೈಲೇಜ್ ಟೆಸ್ಟ್ ಮಾಡೋಣ ಬನ್ನಿ. ಅಷ್ಟೇ, ಕಾರ್ಬೋರೇಟರ್ಲಿರೋ ಪೆಟ್ರೋಲ್ ಖಾಲಿ ಆಗಿದೆ. ನಾನು ಟ್ರಿಪ್ನ 0 ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಆನ್ ಮಾಡಿಕೊಂಡೆ. ಪೆಟ್ರೋಲ್ ಕಾಣಿಸ್ತಿದೆ ಅನ್ಕೋತೀನಿ. ಇವಾಗ ನಿಮಗೆ ಮೇಲೆ 2.5 ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೈಡ್ಲಿಂಗ್ ಬಿಟ್ಟಿದೆ. ಸೊ 2.7 ತೊಗೊಳ್ಳೋಣ. ಸೊ ನಾನು ಬಂದು ಕಾರ್ಬೋರೇಟರ್ನ ಮೈಲೇಜ್ ವೈಸ್ ಟ್ಯೂನ್ ಮಾಡಿರಲಿಲ್ಲ. ಸೊ ನಾನು ಪರ್ಫಾರ್ಮೆನ್ಸ್ ವೈಸ್ ಟ್ಯೂನ್ ಮಾಡಿರೋದ್ರಿಂದ ರಫಾಗಿ ಓಡಿಸಿದ್ದೀನಿ. ಎಲ್ಲ ಹಳ್ಳ ರೋಡ್ ಇತ್ತು, ಹಂಪ್ಸ್ಗಳಿತ್ತು, ಸ್ಲೋ ಮಾಡಿದೆ, ಮತ್ತು ಎಕ್ಸ್ಟ್ರೇಟರ್ ಗೇರ್ಸ್. ಸೊ ಅಲ್ಲೇ ಮೈಲೇಜ್ ಡ್ರಾಪ್ ಆಗೋದು ತುಂಬ ಸಾಧ್ಯತೆ ಇರುತ್ತೆ. ಸೊ ಹಾರ್ಡ್ಲಿ ಸಿಟಿ ಮೈಲೇಜ್ ಅಂತ ತೊಗೊಳ್ಳೋಣ. ಇದನ್ನು ಸಿಟಿ ಮೈಲೇಜು ಪರ್ಫಾರ್ಮೆನ್ಸ್ ಟ್ಯೂನ್ ಮಾಡಿದರೆ ಸಿಟಿ ಮೈಲೇಜ್ ಬಂದು 27 ಬರ್ತಿದೆ ಅಂತ. 27, ಯಾಕಂದರೆ 2 ಮೀಟರ್ ಅಷ್ಟು ನಾನು ಹೈಡ್ಲಿಂಗ್ ಬಿಟ್ಟಿದೆ. ಇಲ್ಲಾಂದರೆ ಬರ್ತಿತ್ತು 2.7 ಬರ್ತಿತ್ತು. ಸೊ 27 ಅಂತ ಕನ್ಸಿಡರ್ ಮಾಡೋದು ಮೈಲೇಜ್ನ.
ನೆಕ್ಸ್ಟ್ ಬಂದು ಹೈವೇಲಿ ನೋಡ್ತೀನಿ, ಮೈಲೇಜ್ ಬರೋ ಥರ ಸೆಟ್ ಮಾಡಿ ಕಾರ್ಬೋರೇಟರ್ನ ಅಲ್ಲಿ ಆದಷ್ಟು ಟಾಪ್ ಗೇರ್ಲೆ ಓಡಿಸಿ ಟ್ರೈ ಮಾಡ್ತೀನಿ, ಎಷ್ಟು ಬರುತ್ತೆ ಮೈಲೇಜು ನೋಡೋಣ. ಆಮೇಲೆ ಮತ್ತೆ ಇನ್ನೊಂದು ಹ್ಯಾಂಡ್ ಟೆಸ್ಟ್ ಮಾಡೋಣ.